ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮೋದಿಜಿ ವಿರೋಧಿಗಳು ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡೋದು ಬೇಡ ಅಂತ ಅಂದುಕೊಳ್ಳುತ್ತೀನಿ. ಮೊದಲಿಗೆ ನಮ್ಮ ಜನಪ್ರಿಯ ನಾಯಕ ರಾಹುಲ್ ಅವರಿಗೆ ದಯವಿಟ್ಟು ಎಲ್ಲರೂ ಒಂದು ಬಾರಿ ವೆಲ್ಕಮ್ ಅಂತ ಹೇಳಿ ಸ್ವಾಗತ ಕೋರ್ಬೇಕಲ್ವಾ. ಪಾಪ ಮಳೆಗಾಲದ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅಂತ ಸಮಯ ಮಾಡಿಕೊಂಡು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ವೆಲ್ಕಮ್ ಅಂತಾದರೂ ಹೇಳದಿದ್ರೆ ಹೇಗೆ ಅಲ್ವಾ? ಅದಿರಲಿ. ಇಲ್ಲಿ ವಿಷಯ ಏನು ಅಂತಂದ್ರೆ, ಮೋದಿಜಿ ಜನಪ್ರಿಯತೆ ಅದು ನಿಜಾನ ಅಥವಾ ಮ್ಯಾನುಫ್ಯಾಕ್ಚರ್ಡ? 30,000 ಮಂದಿ ಸೇರ್ತಾರೆ. ಮೋದಿ ಹಣ ಕೊಟ್ಟು ಕರೆಸಿದ್ದ? ಈ ವಿದೇಶಗಳಿಗೆ ಹೋದಾಗ್ಲೆಲ್ಲ ಮೋದಿಜಿಯವರಿಗೆ ಸ್ವಾಗತ ಮಾಡೋದಕ್ಕೆ ಜನ ಕಿಕ್ಕಿಯದು ಸೇರಿರ್ತಾರಲ್ವಾ, ಗ್ರ್ಯಾಂಡ್ ವೆಲ್ಕಮ್ ಅನ್ನು ಕೊಡ್ತಾರಲ್ವಾ, ಅವರನ್ನೆಲ್ಲ ಮೋದಿಜಿ ಹಣ ಕೊಟ್ಟು ಕರೆಸೋದಾ? ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಈ ಆರೋಪದ ಹಿಂದೆ ನಿಜವಾಗ್ಲೂ ಸತ್ಯ ಇದೆಯಾ? ಆಸ್ಟ್ರೇಲಿಯಾದ ಭಾರತೀಯರು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಯಾಕೆ ಕ್ಷಮೆಯನ್ನ ಕೇಳಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ? ಎಲ್ಲ ವಿಚಾರವನ್ನು ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಪ್ರತಿ ಬಾರಿ ಮೋದಿಜಿ ವಿದೇಶಕ್ಕೆ ಹೋದಾಗ ಜನರನ್ನ ಹಣ ಕೊಟ್ಟು ಕರೆಸೋದಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಆದ್ರೆ ಕಾಂಗ್ರೆಸ್ ಪ್ರಕಾರ ಮೋದಿಜಿ ಹಣ ಕೊಟ್ಟು ಜನರನ್ನ ಕರೆಸ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ಮೆಲ್ಬರ್ನ್ ಅಲ್ಲಿ ಪ್ರಧಾನಿ ಮೋದಿಜಿಯವರ ಕಾರ್ಯಕ್ರಮಕ್ಕೆ ಸುಮಾರು 30,000 ಮಂದಿ ಸೇರ್ತಾರೆ. ವಾಹ್, ಎಂತ ಕಾರ್ಯಕ್ರಮ! ಮೊನ್ನೆ ಹೋದದ್ರಲ್ಲಿ ಅದು ಇಂಡೋನೇಷ್ಯಾ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ, ನ್ಯೂಜಿಲೆಂಡ್ ಆಗಿರಲಿ, ಮೋದಿಜಿ ಹೋದಾಗ ಎಂತಹ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಭಾರತೀಯರು ಯಾವ ರೀತಿ ಮೋದಿಜಿ ಅವರನ್ನು ನೋಡೋದಕ್ಕೋಸ್ಕರ ಬಂದಿದ್ರು, ಇವೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿತ್ತು. ಬೇಕಾದ್ರೆ ಒಂದು ಸಣ್ಣ ಝಲಕನ್ನ ಹಾಕ್ತೀವಿ, ನೋಡ್ಕೊಂಡು ಬನ್ನಿ. ಇದನ್ನ ನೋಡಿ ಕಾಂಗ್ರೆಸ್ಸಿನ ಕೆಲ ನಾಯಕರು ಏನು ಹೇಳೋದಕ್ಕೆ ಶುರು ಮಾಡಿದ್ರು? ಅವರೆಲ್ಲ ಹಣ ಕೊಟ್ಟು ಕರೆಸಿರುವಂತಹ ಜನ, ಎಲ್ಲ ಪೇಡ್ ಕ್ರೌಡು, ಈ ರೀತಿ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮೋದಿಜಿ ಹಣ ಕೊಟ್ಟು ಕರೆಸಿರೋದು. ಕಾಂಗ್ರೆಸ್ಸಿನ ನಾಯಕ ಪವನ್ ಖೇರಾ ಗೊತ್ತಲ್ವ, ಅದೇ ಹಿಮಂತ ಬಿಸ್ವಾ ಶರ್ಮಾ ಅವ್ರ ಬಗ್ಗೆ ಸುಳ್ಳು ಹೇಳಿ ಕೊನೆಗೆ ಓಡ್ ಹೋಗಿದ್ರು. ಅವರೊಂದು ಟ್ವೀಟ್ ಮಾಡ್ತಾರೆ. ಅದೇನು ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಹೇಳಿರೋದಂತೆ, ಟೈವಿನ್ ಲ್ಯಾನಿಸ್ಟರ್ said in the Game of Thrones, any man who must say I am the king is no true king. The same principle applies to popularity. If it has to be manufactured, it is an unequivocal admission of insecurity, a deep inferiority complex, desperate vulnerable syndrome, and an incessant need for validation. ಗೆಟ್ ವೆಲ್ ಸೂನ್ ಮೋದಿಜಿ. ಅಂದರೆ ನಾನು ರಾಜ ಅಂತ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದರೆ ಅದು ನಿಜವಾದ ರಾಜನೇ ಅಲ್ಲ. ಇದೇ ಪ್ರಿನ್ಸಿಪಲ್ ಜನಪ್ರಿಯತೆಗೂ ಕೂಡ ಅನ್ವಯ ಆಗತ್ತೆ. ಜನಪ್ರಿಯತೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಂಥ ಅಥವಾ ಕೊಂಡುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದರೆ ಅದೊಂದು ಅಭದ್ರತೆಯ ಭಾವನೆ, ಅದು ಕೀಳರಿಮೆಯ ಭಾವನೆ, ಅಥವಾ ಈ ಮಾನ್ಯತೆ ಪಡೆಯುವಂಥ ಒಂದು ಹಸಿವಿನ ಸಂಕೇತ. ಹಾಗಾಗಿ ಗೆಟ್ ವೆಲ್ ಸೂನ್ ಮೋದಿಜಿಯವರಿಗೆ ವ್ಯಂಗ್ಯ ಮಾಡಿ ಬರೆದಿರುವಂಥದ್ದು. ಇದರ ಜೊತೆಗೆ ಅವರೊಂದು ವಿಡಿಯೋವನ್ನು ಕೂಡ ಹಂಚಿಕೊಳ್ತಾರೆ. ಅದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿಜಿಯವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಬಂದಂಥ ಜನರನ್ನ ಫ್ಲೈಟಲ್ಲಿ ಕರ್ಕೊಂಡು ಬಂದಿದ್ರು ಅನ್ನುವಂಥ ಆರೋಪ.
ಅಂದ್ರೆ ಇವರ ಪ್ರಕಾರ ಮೋದಿಜಿ ಉದ್ದೇಶಪೂರ್ವಕವಾಗಿ ಹಣ ಕೊಟ್ಟು ಅಷ್ಟು ಮಂದಿಯನ್ನ ಕರೆದು ಸೇರಿಸಿರೋದು. ಅಲ್ಲ, ಸುಳ್ಳು ಹೇಳೋದಕ್ಕೂ ಕೂಡ ಒಂದು ಮಿತಿ ಬೇಡವಾ ಅಂತ. ಅದಕ್ಕೆ ಈ ಬಾರಿ ಇವರ ಸುಳ್ಳನ್ನ, ಇವರ ಯೋಗ್ಯತೆಯನ್ನ ನಾವಲ್ಲ, ಮೆಲ್ಬರ್ನ್ ಕಾರ್ಯಕ್ರಮದ ನಿಜವಾದ ಆಯೋಜಕರೇ ಹೊರಗೆ ಎಳುತ್ತಿದ್ದಾರೆ. ರಾಹುಲ್ ಅವರು ಪಾಪ ಅಪರೂಪಕ್ಕೆ ಅಂತ ಭಾರತಕ್ಕೆ ಬಂದಿದ್ರು. ಈಗ ನೋಡಿದ್ರೆ ಬರ್ತಾ ಇದ್ದ ಹಾಗೇನೋ ದೊಡ್ಡ ಶಾಕ್ ಸಿಗ್ತಾ ಇದೆ. ಸಾರಿ ಕೇಳಬೇಕಂತೆ ರಾಹುಲ್ ಅವರು. ಮೆಲ್ಬರ್ನ್ ಕಾರ್ಯಕ್ರಮದ ನಿಜವಾದ ಆಯೋಜಕರು ಏನಿದ್ದಾರೆ, ಅವರು ಕಾಂಗ್ರೆಸ್ ಆರೋಪವನ್ನ ನೇರವಾಗಿ ತಳ್ಳಿ ಹಾಕಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನು ಅಲ್ಲಿ ಸೇರಿದ್ದಂತಹ ಜನ, ಆ 30,000 ಜನ ಏನಿದ್ರು, ಅವ್ರು ಯಾರು ಕೂಡ ಹಣವನ್ನ ಪಡ್ಕೊಂಡು ಬಂದಂಥವ್ರು ಅಲ್ಲ. ಸಿಡ್ನಿ, ಪರ್ತ್, ಬಿಸ್ಬೇನ್ ಸೇರಿದ ಹಾಗೆ ಆಸ್ಟ್ರೇಲಿಯಾದ ಬೇರೆ ಬೇರೆ ನಗರಗಳಿಂದ ತಮ್ಮ ಸ್ವಂತ ಖರ್ಚಲ್ಲಿ ಪ್ರಧಾನಿ ಮೋದಿಜಿಯವರನ್ನ ನೋಡೋದಕ್ಕೆ ಅಂತ ಬಂದಿದ್ರು, ಅವರ ಭಾಷಣವನ್ನ ಕೇಳೋದಕ್ಕೆ ಅಂತ ಬಂದಿದ್ರು. ಭಾರತ ಆಸ್ಟ್ರೇಲಿಯಾ ಸ್ನೇಹವನ್ನ ಸಂಭ್ರಮಿಸೋದಕ್ಕೆ ಜನ ಸ್ವಯಂ ಪ್ರೇರಿತರಾಗಿ ಒತ್ತಲಿ ಬಂದು ಸೇರಿದ್ರು. ಕಾಂಗ್ರೆಸ್ ಮಾಡಿರುವಂತಹ ಈ ಒಂದು ಹೇಳಿಕೆಯಿಂದ ನಮಗೆ ಬಹಳ ಬೇಜಾರಾಗಿಬಿಟ್ಟಿದೆ. ಬೇರೆ ಬೇರೆ ನಗರಗಳಿಂದ ಬಂದಂಥವ್ರು ಹಣವನ್ನ ಪಡ್ಕೊಂಡು ಅಲ್ಲಿ ಬಂದಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರವಾದಂಥ ಮಾತು. ಇಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಬಿಜೆಪಿನೋ ಅಥವಾ ಭಾರತ ಸರ್ಕಾರನೋ ಒಂದೇ ₹1 ಕೂಡ ಖರ್ಚು ಮಾಡಿಲ್ಲ. ಯಾರು? ನಾವು ಹೇಳ್ತಾ ಇರೋದಲ್ಲ, ಆ ಕಾರ್ಯಕ್ರಮದ ಆಯೋಜಕರು ಹೇಳ್ತಾ ಇರೋದು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ನ ಈ ಆರೋಪದ ವಿರುದ್ಧ ರಾಹುಲ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಪತ್ರವನ್ನು ಅವರು ಬರೆದು ಸಾರ್ವಜನಿಕವಾಗಿ ನೀವು ಈ ಸುಳ್ಳನ್ನ ಹೇಳಿರೋದಕ್ಕೆ ಕ್ಷಮೆಯನ್ನ ಕೇಳಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಆ ಆಯೋಜಕರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಬೇಜಾರಾಗಿರ್ಬೇಡ ಅವರಿಗೆ. ಇದಪ್ಪ ಮಜಾ ಅಂತಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕೇಳ್ತೀರಾ? ಈಗ ಕ್ಷಮೆ ಕೇಳ್ತೀರಾ? ಅಲ್ಲ, ರಾಹುಲ್ ಅವರಿಗೆ ಕ್ಷಮೆ ಕೇಳೋದೇನು ಕಷ್ಟದ ಕೆಲಸ ಅಲ್ಲ ಬಿಡಿ. ಪಾಪ ಅವಾಗವಾಗ ಸುಳ್ಳು ಹೇಳ್ತಾ ಇರ್ತಾರೆ. ಕೊನೆಗೆ ಕೋರ್ಟ್ ಮುಂದೆ ಮಂಡಿಯೂರಿ ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಕ್ಷಮೆ ಕೇಳೋದೇನು ಕಷ್ಟ ಆಗ್ಲಿಕ್ಕಿಲ್ಲ ಬಿಡಿ. ಕಾಂಗ್ರೆಸ್ಸಿಗೆ ಬಹುಶಃ ಅಲ್ಲಿ ಮೋದಿಜಿ ಮಾತಾಡ್ತಾ ಇದ್ದಾಗ ಆಪರೇಷನ್ ಸಿಂಧೂರದ ಬಗ್ಗೆ ಎಲ್ಲ ಹೇಳಿದ್ರಲ್ವಾ, ಅದನ್ನೆಲ್ಲ ಕೇಳಿ ತಡ್ಕೊಳ್ಳೋದಕ್ಕಾಗ್ಲಿಲ್ವಾ, ಅಥವಾ ಮೋದಿಜಿಯವರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ವಾ, ಅರ್ಥ ಆಗ್ತಾ ಇಲ್ಲ. ಬಟ್ ವೀಕ್ಷಕರು, ಮೋದಿಜಿಯವರ ಕಳೆದ 12 ವರ್ಷಗಳ ಈ ರಾಜಕೀಯ ಇತಿಹಾಸ ಅಥವಾ ಈ ಒಂದು ಜರ್ನಿಯನ್ನು ನೋಡಿದ್ರೆ ಅಫ್ಕೋರ್ಸ್ ಈ ಆರೋಪಗಳು ಏನಿದೆ ಇದೇನೇ ಹೊಸದಲ್ಲ. ಮೋದಿಜಿ ವಿದೇಶ ಪ್ರವಾಸವನ್ನು ಕೈಗೊಂಡಾಗಲೆಲ್ಲ ಏನೋ ಒಂದು ಪ್ರೊಪಗ್ಯಾಂಡ ರೆಡಿ ಇಟ್ಕೊಂಡಿರ್ತಾರೆ. ಇಲ್ಲಂತೂ ಬಿಡಿ, ಬೇರೆ ಬೇರೆ ಪ್ರೊಪಗ್ಯಾಂಡ ಅವಾಗ ಬರ್ತಾ ಇರುತ್ತೆ. ಆದರೆ ವಿದೇಶಕ್ಕೂ ಹೋದ್ರೂ ಬಿಡಲ್ಲ ಇವರು. ಅಮೆರಿಕಾಗೆ ಹೋದ್ರೂ ಇದೇ ಮಾತು, ಬ್ರಿಟನ್ಗೆ ಹೋದ್ರೂ ಇದೇ ಮಾತು, UAE, ಆಸ್ಟ್ರೇಲಿಯಾ, ಎಲ್ಲಿಗೆ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಏನೋ ಒಂದು ಆರೋಪ ಇವ್ರದ್ದು ರೆಡಿ ಇರುತ್ತೆ. ಒಂದು, ಮೋದಿಜಿಯವರಿಗೆ ಮಾತಾಡೋಕೆ ಬರಲ್ಲ. ಕಾಂಗ್ರೆಸ್ನವರು ಪಾಪ ಪೇಪರ್ ನೋಡ್ಕೊಂಡಾದ್ರೂ ಓದ್ತಾ ಇದ್ರು, ಕೆಲವರಿಗೆ ಇನ್ನು ಹೇಳಿಕೊಟ್ರು ಮಾತಾಡಕ್ಕೆ ಬರಲ್ಲ. ಬಟ್ ಮೋದಿಜಿ TV ನೋಡ್ಕೊಂಡು ಓದ್ತಾರೆ. ಆಮೇಲೆ ಓದಿದ್ರು ಏನೇನೋ ಹೇಳ್ತಾರಪ್ಪ, 2+6 = 8, 1+1 = 11, ಈ ರೀತಿಯಾದಂಥ ಒಂದು ಪ್ರೊಪಗ್ಯಾಂಡ ಈ ಬಾರಿ ನೋಡಿದ್ರಲ್ವಾ. ಅರ್ಧಂಬರ್ಧ ಕಟ್ ಮಾಡೋದು, ಹಿಂದು ಮುಂದೆ ಕೇಳುವಂಥ ಯೋಗ್ಯತೆ ಇರಲ್ಲ, ಸುಳ್ಳು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ತಮ್ಮ ಉರಿಯನ್ನ ಆ ಮೂಲಕ ಶಮನ ಮಾಡ್ಕೊಳ್ಳುವಂಥದ್ದು ಸಹಿಸ್ಕೊಳ್ಳೋದಕ್ಕಾಗಲ್ಲ ಇವರಿಗೆ. ಮತ್ತೊಂದು ಕಡೆ ಅಲ್ಲಿ ಸೇರಿದಂಥ ಜನರೆಲ್ಲರೂ ಕೂಡ ಫೇಕು. ಆ ಕಾರ್ಯಕರ್ತರನ್ನ, ಈ ಕಾರ್ಯಕರ್ತರನ್ನ, RSS ಕಾರ್ಯಕರ್ತರನ್ನ, BJP-ಅವರನ್ನ ಎಲ್ಲರನ್ನ ಹಣ ಕೊಟ್ಟು ಮೋದಿಜಿಯವರು ಕರೆಸ್ಕೊಂಡು ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಆರೋಪ. ಅಂದ್ರೆ ಇವರು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಜನಪ್ರಿಯ ನಾಯಕ ಏನಿದ್ರು ಒನ್ ಆ್ಯಂಡ್ ಓನ್ಲಿ ನಮ್ಮ ಯುವ ನಾಯಕ, ಅಪರೂಪಕ್ಕೆ ಭಾರತದಲ್ಲಿ ಕಾಣಸಿಗುವಂತಹ ರಾಹುಲ್ ಅವರು ಮಾತ್ರ. ಮೋದಿಜಿಯವರು ಜನಪ್ರಿಯ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಿಯಾದ್ರೂ ಅಲ್ಲ, ಎಲ್ಲ ಕಡೆ ಮೋದಿಜಿಯವರು ಹೋದಾಗ ಏನು ಜನ ಸೇರಿರ್ತಾರಲ್ವಾ, ಪ್ರೀತಿಯಿಂದ ಅವರನ್ನು ಒಂದು ಬಾರಿ ಕಣ್ತುಂಬಿಕೊಳ್ಬೇಕು ಅಂತ, ಅದು ಇವ್ರ ಪ್ರಕಾರ ಫೇಕ್, ನಕಲಿ. ಅದರಲ್ಲೂ ಏನೋ ಒಂದು ಸಮಾಧಾನ ಸಿಗುತ್ತೋ ಏನೋ ಸಿಗ್ಲಿ ಬಿಡಿ.
ಹಾಗಂತ ಒಂದೇ ಸುಳ್ಳನ್ನ ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದು ಸತ್ಯ ಆಗಿಬಿಡುತ್ತಾ? ಅಲ್ಲ, ನಾನು ಕೇಳೋದು, ಕಾಂಗ್ರೆಸ್ ಹೇಳೋದೇ ನಿಜ ಆಗಿದ್ದಿದ್ರೆ, ಮೋದಿಜಿ ಹಣ ಕೊಟ್ಟು ಪ್ರತಿ ಬಾರಿ ಜನರನ್ನ ಸೇರಿಸ್ತಾರೆ ಅನ್ನೋದೇ ನಿಜ ಆಗಿದ್ದಿದ್ರೆ, ಪ್ರತಿ ಬಾರಿ ಹಾಗೆ ಸಾವಿರಾರು ಭಾರತೀಯರನ್ನ ಕೇವಲ ಕ್ಯಾಮರಾಗೋಸ್ಕರ ನಿಲ್ಲಿಸೋದಕ್ಕಾಗತ್ತಾ? ಅಲ್ಲಿ ಬಂದಾಗ ಒಂದಷ್ಟು ಮಂದಿ ಮೋದಿಜಿಯವರಿಗೆ ಗಿಫ್ಟ್ ತಂದಿರ್ತಾರೆ, ಒಂದಷ್ಟು ಮಂದಿ ಮೋದಿಜಿಯವರನ್ನು ನೋಡಿ ಕಣ್ಣೀರು ಹಾಕ್ತಾರೆ, ಮೋದಿಜಿಯವರಿಗೆ ಆಶೀರ್ವಾದ ಮಾಡ್ತಾರೆ, ಮೋದಿಜಿಯವರ ಜೊತೆಗೆ ಫೋಟೋ ತಗೊಳ್ತಾರೆ. ಏನು ಅದನ್ನೆಲ್ಲ ಇವರಿಗೆ ಹಣ ಕೊಟ್ಟು ಖರೀದಿ ಮಾಡೋದಕ್ಕಾಗತ್ತಾ? ಆ ಭಾವನೆಗಳನ್ನ ಖರೀದಿ ಮಾಡೋದಕ್ಕಾಗತ್ತಾ? ಅಷ್ಟು ಮಂದಿಯನ್ನ ಹಣ ಕೊಟ್ಟು ಅಲ್ಲಿ ಬೊಬ್ಬೆ ಹಾಕೋದಕ್ಕೆ ನಿಲ್ಲಿಸೋದಕ್ಕಾಗತ್ತಾ? ಒಂದು ವೇಳೆ ಹಾಗೆ ಆಗ್ತಾ ಇರೋದೇ ನಿಜ ಆಗಿದ್ದಿದ್ರೆ, ಬಹುಶಃ ಕಳೆದ 12 ವರ್ಷಗಳಿಂದ ಒಂದು ಬಾರಿಯೂ ಫೇಲ್ ಆಗದೆ ನಡೀತಾ ಇರುವಂತಹ ವಿಶ್ವದ ಅತ್ಯಂತ ದೊಡ್ಡ, ಅತ್ಯಂತ ಯಶಸ್ವಿ ಸ್ಕ್ರಿಪ್ಟ್ ಇದೇ ಆಗಿರಬೇಕು. ಕಾಂಗ್ರೆಸ್ ಬುದ್ಧಿ ಪ್ರಕಾರ ಯೋಚನೆ ಮಾಡಿದ್ರೆ ಇಂಥ ಅದ್ಭುತ ಆಲೋಚನೆಗಳು ಕಾಂಗ್ರೆಸ್ಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಕಾಂಗ್ರೆಸ್ ಲಾಜಿಕ್ ಹೇಗೆ ಅಂತಂದ್ರೆ, ಮೋದಿಜಿಯವರಿಗೆ ಬೆಂಬಲ ಸಿಕ್ಕಬಿಟ್ರೆ ಅದು ಫೇಕ್, ಅದು ಪೇಡ್. ಅದೇ ತಮ್ಮ ನಾಯಕನಿಗೆ ಆ ಬೆಂಬಲ ಸಿಕ್ಕಬಿಟ್ರೆ ಪ್ರಜಾಪ್ರಭುತ್ವದ ಹಬ್ಬ. ಯಾಕೆ ರಾಹುಲ್ ಅವರು ಹೋದಾಗ ಅವರನ್ನ ಯಾರು ಕೂಡ ಮೀಟ್ ಆಗೋದಕ್ಕೆ ಬರಲ್ಲ ಅಂತ ಬೇಜಾರ ನಿಮಗೆ? ರಾಹುಲ್ ಅವರು ಹೋದಾಗ ಈ ರೀತಿ ಜನ ಕಿಕ್ಕಿರದೆ ಸೇರೋದಿಲ್ಲ ಅನ್ನುವಂತಹ ಹತಾಶೆನ, ಅದನ್ನ ಮರೆಮಾಚುವಂತಹ ಪ್ರಯತ್ನನ? ಇವರಿಗೆ ಏನಿಲ್ಲ, ಮೋದಿಜ ಪ್ರತಿಯೊಂದು ರ್ಯಾಲಿ, ಪ್ರತಿಯೊಂದು ಆ ಒಂದು ಜನರ ಆ ಒಂದು ಕ್ರೌಡ್ ಏನಿರುತ್ತೆ, ಪ್ರತಿಯೊಂದು ಕಾರ್ಯಕ್ರಮದ ಮೇಲೆ ಇವರಿಗೆ ಅನುಮಾನ ವ್ಯಕ್ತಪಡಿಸದೆ ಹೋದ್ರೆ ನಿದ್ದೆನೇ ಬರಲ್ಲ ಪಾಪ. 2014 ನಂತರ ಭಾರತದ ರಾಜಕೀಯ ಬದಲಾಗಿದೆ ಅನ್ನುವಂಥ ಸತ್ಯವನ್ನ ಕಾಂಗ್ರೆಸ್ ಇನ್ನೂ ಕೂಡ ಸಂಪೂರ್ಣವಾಗಿ ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ, ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಪ್ರತಿ ಚುನಾವಣಾ ಸೋಲಿಗೂ ಕೂಡ ನಾವು ಕಾರಣ ಅಲ್ಲ, EVM ಕಾರಣ, ಬಿಜೆಪಿ ಕಾರಣ, ಮೋದಿಜಿ ಕಾರಣ, ಪ್ರತಿ ಸಮೀಕ್ಷೆ ಅದು ಪ್ರೊಪಗ್ಯಾಂಡಾ, ಪ್ರತಿ ಮಾಧ್ಯಮ ವರದಿ ಮೋದಿಜಿ ಪರವಾಗಿ ಬಂದ್ರೆ ಗೋಧಿ ಮೀಡಿಯಾ. ವಿದೇಶಗಳಿಗೆ ಹೋದಾಗ ಪ್ರಧಾನಿ ಮೋದಿಜಿಯವರಿಗೆ ಭವ್ಯ ಸ್ವಾಗತ ಸಿಕ್ಕಿಬಿಟ್ರೆ ಅದು ಪೇಡ್ ಪಾಪ್ಯುಲಾರಿಟಿ ಘೋಷಣೆ ಮಾಡಿಬಿಡ್ತಾರೆ. ಏನೇ ಆಗಲಿ, ಈಗ ಸದ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಕ್ಕೆ, ಕಾಂಗ್ರೆಸ್ ಹೇಳ್ತಾ ಇದ್ದಂಥ ಸುಳ್ಳಿಗೆ ಅಲ್ಲಿನ ಆಯೋಜಕರೇ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಸತ್ಯ ಏನು ಅನ್ನುವಂಥದ್ದನ್ನ ಹೊರಗೆ ಹಾಕಿದ್ದಾರೆ. ಹಾಗಾಗಿ ಈಗ ಮೋದಿ ವಿರೋಧಿಗಳಿಗೆ ಅರ್ಥ ಆಗಿರಬೇಕಲ್ವಾ? ಮೋದಿಜಿ ದೇಶದಲ್ಲೇ ಇರಲಿ, ವಿದೇಶದಲ್ಲೇ ಇರಲಿ, ಅವರ ಜನಪ್ರಿಯತೆಯನ್ನ ಯಾರಿಗೂ ಬೀಟ್ ಮಾಡೋದಕ್ಕಾಗಲ್ಲ. ಅವರ ಜನಪ್ರಿಯತೆನೇ ಸುಳ್ಳಾಗಿದ್ರೆ ಮೋದಿಜಿ 3 ಬಾರಿ ಆಯ್ಕೆಯಾಗಿ ಬಂದಿದ್ದಾದ್ರೂ ಹೇಗೆ? ಗ್ಲೋಬಲ್ ಲೀಡರ್ ಆಗಿ ಮಿಂಚ್ತಾ ಇರೋದು ಹೇಗೆ? ಹಾಗಾದ್ರೆ ಆ ಜನಪ್ರಿಯತೆ ಮೋದಿಜಿ ಅವ್ರದ್ದು ಅಲ್ಲ ಅಂತಂದ್ರೆ ಇನ್ಯಾರದ್ದು? ರಾಹುಲ್ ಅವ್ರದ್ದಾ? ಸತ್ಯ ಕಹಿ ಆಗಿರ್ಬೋದು, ನಿಮಗೆ ಗೊತ್ತಾಗತ್ತೆ, ನಮಗೆ ಅರ್ಥ ಆಗತ್ತೆ. ಆದ್ರೆ ಏನು ಮಾಡೋದು? ಕಾಂಗ್ರೆಸ್ ಆ ಕಹಿ ಸತ್ಯವನ್ನ ಒಪ್ಕೊಳ್ಳೇಬೇಕು, ಅರಗಿಸಿಕೊಳ್ಳಲೇಬೇಕು. ಮೋದಿಜಿ ಜನಪ್ರಿಯತೆಗೆ ತಲೆಬಾಗಲೇಬೇಕು. ಅದೇ ಸಾರಿ ಕೇಳೋದಕ್ಕೆ ಹೇಳಿದಾರಲ್ವಾ? ಕಾಂಗ್ರೆಸ್ ಮರ್ಯಾದೆ ಇದ್ರೆ ನೋಡೋಣ, ಸಾರ್ವಜನಿಕವಾಗಿ ಸುಳ್ಳು ಹೇಳಿರೋದಕ್ಕೆ ಸಾರಿ ಕೇಳುತ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.